ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 163ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಇದು ಕಲ್ಪಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ 23 ಅಥವಾ 24ನೇ ಸಂಧಿ. ಅದರಲ್ಲಿ ಈ ಸಂಧಿಯ 25ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 755ನೇ ಪದ್ಯ. ಋಜುಗಣಸ್ಥರಾದವರು ಏನಿದ್ದಾರೆ ಅವರ ಹೆಸರುಗಳನ್ನು ನಾವೀಗ ಶ್ರವಣ ಮಾಡ್ತಿದ್ದೇವೆ. ಈಗ ಪಾಹಿ ಮೋದ ಪ್ರಮೋದ ಸಂತತ ಪಾಹಿ ಆನಂದ ಸಂತುಷ್ಟನೆ ಪಾಹಿ ಮಾಂ ಚಾರ್ವಂಗ ಚಾರು ಸುಬಾಹು ಚಾರುಪದ ಚಾರು ಮುಂದೆ ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೀರಣೆ ಪಾಹಿ ಪ್ರಾಜ್ಞನೆ ಕಪಿ ಅಲಂಪಟ ಪಾಹಿ ಸರ್ವಜ್ಞ. ಪ್ರಮೋದ ಮೋದ ಮತ್ತು ಪ್ರಮೋದ ಅಂತ ಮೊದಲೆರಡು ಹೆಸರುಗಳು. ಎಲ್ಲಿ ಎಷ್ಟನೇದು ಯಾವ ಲೈನು? ಸರ್ವಜ್ಞ ಕೊನೆಯದು. ಅಲ್ಲಿ ಏನಿದೆ? ಸ್ಮರ್ತವ್ಯನ ನೋಡಿ ಪಾಠ ಅಂತ ಬೇರೆ ಬೇರೆ ಇದ್ರೆ ನೋಡಿ ಚೆಕ್ ಮಾಡಿ. ಸರ್ವಜ್ಞ ಅಂತಲೇ ಇದೆ ಎಲ್ಲ ಕಡೆ ನೋಡಿ, ಸರ್ವಜ್ಞ ಅಥವಾ ಸ್ಮರ್ತವ್ಯ. ಈ ಇದ್ರೊಳಗೆ ಏನಿದೆ ನೋಡಿದ್ರೆ ಆಯ್ತು, ವಾಮನ ಪುರಾಣದೊಳಗೆ ಮೋದ ಪ್ರಮೋದಶ್ಚ ಸಂತ ಆನಂದ ಏವಚ. ಇಲ್ಲಿ 25. 25. ಸಂತುಷ್ಟೈಶ್ಚೈವ ಚಾರ್ವಂಗಃ ತಥಾ ಚಾರು ಸುಬಾಹುಕಃ ತಥಾ ಚಾರುಪದಶ್ಚಾಪಿ ತಥೈವ ಚ ಸುಲೋಚನಃ ಸಾರಸ್ವತಃ ಸುವೀರಶ್ಚ ಪ್ರಾಜ್ಞಃ ಕಪಿರಲಂಪಟಃ. ಅಲಂಪಟ ಸರ್ವವೇತ್ತ ಸರ್ವವೇತ್ತ ಅಂತ ಬರ್ತದೆ ನೋಡಿ. ಸರ್ವವೇತ್ತ ಅಂದರೆ ಅದನ್ನೇ ಸರ್ವಜ್ಞ ಅಂತ ತೊಗೊಂಡಿದ್ದಾರೆ ಅಷ್ಟೇ. ಸರಿ, ಈಗ ಮೊದಲನೇದಾಗಿ ಮೋದ. ಮೋದ ಅಂತಂದರೆ ಐಹಿಕ ಸುಖ ಕೊಡುವಂಥವನು. ಪ್ರಮೋದ ಅಂತಂದರೆ ಪಾರತ್ರಿಕ ಸುಖ ಕೊಡುವವನು, ಹಿಂಗೊಂದು ಅರ್ಥ ಬರೀತಾರೆ. ಇನ್ನೊಂದು ಕಡೆ ಈ ಪಂಚರತ್ನ ಪ್ರಕಾಶಿಕಾದಲ್ಲಿ ಮೋದ ಅಂದರೆ ಮಹಾರಾಜ ಲೋಕಗಳಲ್ಲಿ, ಈ ಕೆಲವರು ಮಹರ್ಲೋಕ ಮೊದಲಾದ ಲೋಕಗಳಲ್ಲಿ ಹೋಗಿ ಸಂತೋಷ ಪಡ್ತಾರೆ, ಕೆಲವರು ಅದಕ್ಕಿಂತ ಕೆಳಗೆ, ಕೆಲವರು ಅದಕ್ಕಿಂತ ಮೇಲೆ, ಹೀಗೆ ಬೇರೆ ಬೇರೆ ಥರದ ವರ್ಗದವರಿದ್ದಾರೆ. ಅವರು ಬೇರೆ ಬೇರೆ ಲೋಕಗಳಿಗೆ ಹೋಗ್ತಾರೆ ಅಂತ ಶಾಸ್ತ್ರದಲ್ಲಿ ಬರ್ತದೆ. ಆ ಪ್ರಕಾರ ಅವರವರ ಸಾಧನೆ ಅದು. ಮುಂದೆ ಪ್ರಮೋದ, ಮುಕ್ತಿಯಲ್ಲೂ ಕೂಡ ವಿಶೇಷವಾಗಿ ಯಾರು ಸಾಧನೆ ಮಾಡ್ತಾರೆ ಅವ್ರ ಬಗ್ಗೆ ಅವರಿಗೆ ಸಂತೋಷ ಕೊಡುವಂಥವನು ಪ್ರಮೋದ ಅಂತೇಳಿ. ಮುಂದೆ ಪ್ರಮೋದ ಸಂತತ ಅಂತ ಮುಂದೊಂದು ಶಬ್ದ ಇದೆ. ಪಾಹಿ ಮೋದ ಪ್ರಮೋದ ಸಂತತ. ಸಂತತ ಅಂತಂದರೆ ಸಂತತ, ತತ ಅಂದರೆ ವ್ಯಾಪ್ತನಾದವನು ಅಂತ ಅರ್ಥ. ಸಮ್ ಅಂದರೆ ಚೆನ್ನಾಗಿ, ಎಲ್ಲ ಕಡೆ ಚೆನ್ನಾಗಿ ವ್ಯಾಪ್ತನಾದವನು. ಆ ಕಾರಣಕ್ಕಾಗಿ ಅವನನ್ನು ಸಂತತ ಅಂತ ಕರೀತಾರೆ. ಈ ಪಂಚರತ್ನ ಪ್ರಕಾಶಿಕಾದಲ್ಲಿ ಸಂತಸ ಅಂತಿದೆ. ಇದು ಸರಿಯಾದ ಪಾಠ ಅಲ್ಲ. ಯಾಕೆಂದರೆ ಕನ್ನಡದಲ್ಲಿ ಸಂತಸ, ಸಂತೋಷ ಅನ್ನೋದನ್ನು ಕನ್ನಡದಲ್ಲಿ ಸಂತಸ ಅಂಥೇಳಿ ಅದು ಕನ್ನಡೀಕೃತ ರೂಪ ಅದು. ಹಾಗಾಗಿ ಅವರು ಪ್ರಿಂಟ್ ಮಾಡುವಾಗಲೇ ಸಂತತ ಅಂತ ಬದಲಾಗಿ ಸಂತಸ ಅಂತ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಈಕ್ವಲ್ ಟು ಮಾರ್ಕ್ ಹಾಕಿ ಸಚ್ಚಿತ್ತನಾದ ಸದಾ ಸಂತೋಷದಿಂದಿರುವವನೇ ಪಾಹಿ ಅಂತ ಬರೆದಿದ್ದಾರೆ. ಅದಷ್ಟು ಯೋಗ್ಯ ಅಲ್ಲ. ಸಂತತ ಅಂತನ್ನೋದೇ ಹೆಚ್ಚು ಯೋಗ್ಯವಾದ ಪಾಠ. ಮೋದ ಪ್ರಮೋದಶ್ಚ ಸಂತ ಆನಂದ ಏವಚ. ಆ ಸಂತತ ಅಂತ ಅನ್ನೋದನ್ನೇ ಈ ಮೂಲದಲ್ಲಿ ಅದು ಸಂತ ಅಂತಿದೆ. ಸಂತ ಅಂದ್ರೂ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವವನು ಅಂತಲೇ ಅರ್ಥ. ಆನಂದ ಏವಚ, ಅದ್ರ ಮುಂದೆ ಬರುವಂಥ ಶಬ್ದ ಏನಿದೆ ಅದು ಆನಂದ ಅನ್ನುವಂಥ ಶಬ್ದ. ಆ ನಂದ ಅಂದರೆ ಸಂತೋಷ, ಸಂತೋಷ ಅಂತ ಅರ್ಥ. ಆ ಅಂತಂದರೆ ಎಲ್ಲ ಕಡೆ ಪೂರ್ಣವಾದ ಆನಂದ, ಆನಂದ ತಾನು ಇದ್ದವನು ಮತ್ತು ಬೇರೆಯವರಿಗೂ ಕೂಡ ಸಂತೋಷ ಕೊಡುವವನು. ಹೀಗೆ ಎರಡು ಅರ್ಥ ಅದಕ್ಕೆ. ಸಂತ ಆನಂದ ಸಂತತ ಪಾಹಿ ಆನಂದ ಸಂತುಷ್ಟನೆ. ಅದ್ರ ಮುಂದೆ ಬರುವಂಥ ಶಬ್ದ ಏನಿದೆ ಸಂತುಷ್ಟ, ಅದಕ್ಕೆ ತೃಪ್ತ ಅಂತ ಅರ್ಥ. ಬೇರೆ ಯಾವುದರ ಅಪೇಕ್ಷೆ ಇಲ್ಲದೆ ಇದ್ದವನು, ಹೀಗೆ ಅರ್ಥ ಅದಕ್ಕೆ ಸಂತುಷ್ಟ. ಅದಾದ ಬಳಿಕ ಚಾರ್ವಂಗ ಅಂತ, ಚಾರು ಪ್ಲಸ್ ಅಂಗ. ಚಾರ್ವಂಗ ಅಂತಂಬುದು ಇದು ಸ್ವಯಂ ಭಗವಂತನ ಹೆಸರೇ. ಚಂ ಚಾರ್ವಂಗಾಯ ನಮಃ ಅಂತ ಮಾತ್ರಕಾನ್ಯಾಸದೊಳಗೆ ಚಂ ಚಾರ್ವಂಗಾಯ ನಮಃ, ಚಂ ಛಂದೋಗಮ್ಯಾಯ ನಮಃ, ಜಂ ಜನಾರ್ದನಾಯ ನಮಃ ಅಂತ ಹೇಳ್ತಾರೆ. ಹಾಗಾಗಿ ಚಾರ್ವಂಗ ಅಂಗ ಅಂದರೆ ದೇಹ,
ಚಾರು ಅಂದರೆ ಸುಂದರವಾದದ್ದು. ಚಾರುವಂಗ ಅಂತಂದರೆ ತುಂಬ ಸುಂದರವಾದಂತಹ ಶರೀರ, ಇಷ್ಟೇ ಅರ್ಥ. ಮುಂದೆ ಚಾರು ಸುಬಾಹು, ಬಾಹುಗಳು ತೋಳುಗಳು, ಸುಬಾಹು ಅಂದರೆ ಸುಂದರವಾದಂಥ ಬಾಹುಗಳಿದ್ದವನು, ಅದಕ್ಕಾಗಿ ಆತನನ್ನು ಚಾರು ಸುಬಾಹು ಅಂತ ಕರೀತಾರೆ. ಮುಂದೆ ಚಾರು ಪದ, ಸುಂದರವಾದಂಥ ಪಾದಗಳಿದ್ದವನು, ಮನೋಹರವಾದಂಥ ಪಾದಗಳಿದ್ದವನು, ಆ ಕಾರಣಕ್ಕಾಗಿ ಚಾರು ಪದ. ಚಾರು ಪದ. ಪಾಹಿ ಪಾಹಿ ಸುಲೋಚನನೆ, ಸುಲೋಚನ ಅಂದ್ರೆ ಅರ್ಥ ಗೊತ್ತು, ಲೋಚನ ಅಂದ್ರೆ ಕಣ್ಣು, ಸು ಅಂದ್ರೆ ಸುಂದರವಾದದ್ದು, ಸುಂದರವಾದಂಥ ಕಣ್ಣಿದ್ದವನು, ಆ ಕಾರಣಕ್ಕಾಗಿ ಆತ ಸುಲೋಚನ. ಮಾಂ ಪಾಹಿ ಸಾರಸ್ವತ, ಅದು ಮುಂದಿನ ಶಬ್ದ. ಸರಸ್ವತಿ ಅಂತಂದ್ರೆ ಈ ಸರಸ್ವತಿ ಶಬ್ದದಿಂದ ವಾಚ್ಯಳಾದಂಥ ಭಾರತಿ ಮತ್ತು ಭಾರತೀ ದೇವಿ, ಅವಳಿಗೆ ಪತಿ ಅಥವಾ ಸರಸ್ವತಿ ಶಬ್ದ ವಾಚ್ಯಳಾದಂತಹ ಸರಸ್ವತಿ, ಅವಳಿಗೆ ಪತಿ ಆದಂಥ ಬ್ರಹ್ಮ ಸಾರಸ್ವತ. ಸಾರಸ್ವತ. ಈಗ ಈ ಸಾರಸ್ವತ ಅನ್ನೋನು ಇದ್ದಾನಲ್ಲ, ಇವನು ಇನ್ನೂ ಮುಖ್ಯ ಪ್ರಾಣನ ಪದವಿಗೂ ಬಂದಿಲ್ಲ, ಚತುರ್ಮುಖನ ಪದವಿಗೂ ಬಂದಿಲ್ಲ. ಆದರೂ ಇವನ ಹೆಂಡತಿಗೆ ಸರಸ್ವತಿ ಅನ್ನೋ ಶಬ್ದ ಈಗಲೂ ಇದ್ದೇ ಇದೆ. ಯಾಕಂದ್ರೆ ಮುಂದೆ ಬರ್ತಾಳಲ್ಲ, ಒಂದಲ್ಲ ಒಂದು ಕಾಲಕ್ಕಾಗಿ ಸರಸ್ವತಿ ಪದವಿ ಬರೋದು ನಿಶ್ಚಿತ ಅವನ ಹೆಂಡತಿ. ಹಾಗಾಗಿ ಅವಳು ಪತಿ ಆದಂದ್ರೆ ಈತ ಸಾರಸ್ವತ. ಇನ್ನೂ ಒಂದು ಶಬ್ದ, ಇದಕ್ಕೊಂದು ಹೆಚ್ಚಿನ ಅರ್ಥ ಏನು ಹೇಳ್ಬೋದು ಅಂದರೆ, ಸರಸ್ವತಿ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಮಗ ಈತ. ಇವರೆಲ್ಲರೂ ಯಾವ ಕಾಲಕ್ಕೂ ಮಕ್ಕಳೇ ಅಲ್ಲ. ಬ್ರಹ್ಮ ಪದವಿ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣ ಪದವಿ ಮುಂದೆ ಬರೋದಿರಬಹುದು. ಆದರೆ ಎಲ್ಲ ಋಜುಗಣಸ್ಥರು ಕೂಡ ಯಾವ ಕಾಲಕ್ಕೂ ಸರಸ್ವತಿಯ ಮಕ್ಕಳೇ. ಹಾಗಾಗಿ ಸಾರಸ್ವತ ಅನ್ನೋದು ಯಾವ ಕಾಲಕ್ಕೂ ಅನ್ವಯ ಆಗುವಂಥ ಅರ್ಥ. ಹೀಗೆ ಸರಸ್ವತಿ, ಸಾರಸ್ವತ. ಅದಾದ್ಮೇಲೆ ಸುವೀರ ಅಂತಂದ್ರೆ ಮಹಾಪರಾಕ್ರಮಿ ಆದವನು ಅಂತ ಅರ್ಥ. ಪ್ರಾರಂಭ ಮಾಡಿದ ಕೆಲಸವನ್ನ ಮುಗಿಸುವವನು ಅಂತ ಅರ್ಥ ಹೇಳ್ತಾರೆ ಅದಕ್ಕೆ ಸುವೀರ. ಅದಾದ ಬಳಿಕ ಪ್ರಾಜ್ಞ ಅಂತ. ಪ್ರಾಜ್ಞ ಅಂದ್ರೆ ತತ್ವಜ್ಞಾನದಿಂದ ತುಂಬಿದವನು, ತತ್ವಜ್ಞಾನದಿಂದ ತುಂಬಿದವನು. ಮುಂದೆ ಕಪಿ ಅಂತ ಶಬ್ದ ಹೇಳ್ತಾರೆ. ಕ ಅಂದ್ರೆ ಸುಖ, ಆ ಸುಖವನ್ನು ಪಾನ ಮಾಡುವನಾದ್ರಿಂದ ಅವನನ್ನ ಕಪಿ ಅಂತ ಶಬ್ದದಿಂದ ವರ್ಣನೆ ಮಾಡ್ತಾರೆ. ಇದು ಒಂದರ್ಥ. ಕಂಪಾತೀತಿ ಕಪಿಹಿ, ಸುಖವನ್ನು ಪಾನ ಮಾಡುವಂಥವನು, ಸ್ವರೂಪ ಸುಖವನ್ನು ಪಾನ ಮಾಡುವವನು. ಈಗಿದ್ರೂ ಕೂಡ, ಈಗ ಸಂಸಾರದಲ್ಲಿದ್ದರೂ ಕೂಡ ಆತ ಹೆಚ್ಚು ಕಡಿಮೆ ಮುಕ್ತನೇ. ಯಾಕಂದ್ರೆ ಆ ಸ್ಥಿತಿಗೆ ತಲುಪಿರ್ತಾನೆ ಅವನು. ಅವನ ಶರೀರ ದಗ್ಧಪಟ್ಟ. ಇನ್ನೊಂದು ಕಂಪಯತೀತಿ ಕಪಿಹಿ ಅಂತ ಹಿಂದೊಂದ್ಸರಿ ಅರ್ಥ ಹೇಳಿದ್ದೆ. ಜಗತ್ತಿನೆಲ್ಲ ಅಲಗಾಡಿಸುವವನು ಅವನು ಅಂತ ಈ ಮುಖ್ಯ ಪ್ರಾಣ ಅಥವಾ ಈ ಋಜುಗಣಸ್ಥ. ಆದ್ರಿಂದ ಎಲ್ಲರನ್ನೂ ಅಲುಗಾಡಿಸುವನು ತನ್ನ ಪರಾಕ್ರಮದಿಂದ, ತನ್ನ ಗರ್ಜನೆಯಿಂದ. ಆ ಕಾರಣಕ್ಕಾಗಿ ಕಪಿ. ಮುಂದೆ ಅಲಂಪಟ ಅಂತ ಒಂದು ಶಬ್ದ. ಅಲಂಪಟ ಅಂತಂದ್ರೆ ವಿಷಯ ಲಂಪಟ ಅಲ್ಲ, ವಿಷಯದ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ. ಸದಾ ಸಮಸ್ತಾಶ್ರಮ ಭಾಗ ಸುರೇಶ್ವರ ವಿಶೇಷತಃ ಖಲ್ವಪಚದ್ವರಾಶ್ರಮಂ ಅಂತ ಮಧ್ವವಿಜಯದಲ್ಲಿ ಆಚಾರ್ಯರ ಬಗ್ಗೆ ಹೇಳ್ತಾರೆ ನಾರಾಯಣ ಪಂಡಿತರು. ಆಚಾರ್ಯರು ಬ್ರಹ್ಮಚರ್ಯ ಆಶ್ರಮದಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು. ಅವರೇನು ಸದಾ ಸಮಸ್ತಾಶ್ರಮ ಭಾಗ, ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ಬ್ರಹ್ಮಚರ್ಯಾಶ್ರಮ ಎಲ್ಲ ಆಶ್ರಮಗಳು ಅವ್ರು ಯಾವಾಗಲೂ ಇದ್ದದ್ದೇ. ಅವರಿಗೆ ದೇವತೆಗಳಿಗೆ ಆಶ್ರಮ ನಿಯಮ ಇಲ್ಲ, ದಾಸರು ಕೂಡ ಇದೇ ಈ ಹರಿಕಥಾಂಸಾರದಲ್ಲಿ ಹಿಂದೊಂದು ಕಡೆ ಹೇಳಿದ್ರು. ಈಗ ಸನ್ಯಾಸಿ ಆದವನು ಏನು ಕಾವಿ ಬಟ್ಟೆ ಊಟ ಅಂತಷ್ಟೇ. ಯಾವತ್ತೂ ಆತ ವಿಷಯದಲ್ಲಿ ಅಲಂಪಟನೆ, ಯಾವ ಕಾಲಕ್ಕೂ. ಹೀಗೆ ಅಲಂಪಟ ಅಂತ ಒಂದು ಶಬ್ದ. ಅದ್ರ ಮುಂದೆ ಬರುವಂಥ ಶಬ್ದ ಏನಂದ್ರೆ ಸರ್ವಜ್ಞ. ಸರ್ವಜ್ಞೋ ವೈಷ್ಣವಾಚಾರ್ಯ ವ್ಯಾಸಶಿಷ್ಯೋ ಯತೀಶ್ವರ ಅಂತ ಆಚಾರ್ಯ ಮಧ್ವರಿಗೆ ಅನ್ವಯ ಆಗುವಂಥ ಕೆಲವು ಶಬ್ದಗಳು. ಆಲೋಚನಾ ಮಾತ್ರದಿಂದ ಎಲ್ಲಾನು ತಿಳ್ಕೊಳ್ತಾನೆ. ಸ್ವಲ್ಪ ವಿಚಾರ ಆ ಕಡೆ ಮನಸ್ಸು ಹರಿಸಿದ್ರೆ ಸಾಕು, ಏನು ಬೇಕಾದಲ್ಲೇ ತಿಳಿತದೆ. ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರನ್ನು ಹೊರತುಪಡಿಸಿದ್ರೆ, ಅವನು ಮಧ್ವಾಚಾರ್ಯರ ಅವತಾರದಲ್ಲಿ, ಭೀಮನ ಅವತಾರದಲ್ಲಿ, ಹನುಮಂತನ ಅವತಾರದಲ್ಲಿ ಆತ ತೋರಿಸಿದ ಜ್ಞಾನದ ವೈಭವದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಮಧ್ವವಿಜಯ ನಾನು ಇಲ್ಲಿ ಹೇಳಿಲ್ಲ ಅದನ್ನು ಕೆಲವು ಗೊತ್ತಿಲ್ಲ. ಅಲ್ಲಿ 5ನೇ ಸರ್ಗದಲ್ಲಿ ಒಂದು ಕಥಾ ಬರ್ತದೆ. ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ ಹೊರತು ಫಸ್ಟ್ ಒಂದಿಷ್ಟು ಜನ ಭಾಗವತ ಪ್ರವಚನ, ಭಾಗವತ ಅಧ್ಯಯನ ಮಾಡ್ತಿದ್ರು. ಆಗ ಆಚಾರ್ಯರು, ನೀವು ಓದ್ತಿರೋ ಭಾಗವತ ಪಾಠ ತಪ್ಪು, ಇದು ವೇದವ್ಯಾಸರಿಗೆ ಸಮ್ಮತವಾದ ಪಾಠ ಅಲ್ಲ ಅಂತ ಹೇಳಿದರು. ಆಗ ಒಂದು 4-5 ಈ ಗುರುಗಳಿದ್ರು ಅಚ್ಯುತ ಪ್ರಜ್ಞರು. ಅವರು ಇದೇನು ಒಂದು 4-5 ಪುಸ್ತಕಗಳಿವೆ ಅವ್ರ ಹತ್ರ ಎಲ್ಲ, ಆ ಯಾವ ಪುಸ್ತಕದಲ್ಲಿರೋ ಪಾಠನೂ ಸರಿಯಲ್ಲ, ನೀನು ಹೇಳಿದ ಪಾಠ ಮಾತ್ರ ಸರಿ ಅಂತಿಂತಿ, ನಿನಗೆ ಹೇಗೆ ಗೊತ್ತು ಅಂತ ಕೇಳಿದರು. ಅದಕ್ಕೆ ಅವ್ರ ಉತ್ತರ, ಪೂರ್ವಜನ್ಮ ಸುಹಿ ವೇದ ಪುರೇನಂ, ಇದೆಲ್ಲ ಹಿಂದಿನ ಜನ್ಮದಲ್ಲೂ ನಾನು ತಿಳ್ಕೊಂಡಾಗಿದೆ ಅಂದ್ರಂತೆ ಆಚಾರ್ಯ. ಇಂಥ ಕೆಲವು ಉದಾಹರಣೆಗಳು ಆ ಮಧ್ವವಿಜಯದಲ್ಲಿ ಬರ್ತಾರೆ. ಹಾಗಾಗಿ ಅವ್ರ ಸಾಧನೆ ಎಷ್ಟೊಂದು, ಒಟ್ಟು 100+100 ಕಲ್ಪ ಸಾಧನೆ. ಭಾಗವತ,
ರಾಮಾಯಣ, ಮಹಾಭಾರತ, ವೇದಾದಿಗಳು ಇವೆಲ್ಲ ಅವ್ರಿಗೆ ಮುಖೋದ್ಗತ. ನೀವು ಯಾರೂ ಓದೇ ಗ್ರಂಥಗಳೆಲ್ಲ ಅವರು ಓದೇ ಆಗಿದೆ, ಭಗವಂತನ ಮೂಲಕನೇ ಓದೇ ಆಗಿದೆ. ಹೀಗೆ ಆತ ಸರ್ವಜ್ಞ. ಅದಾದಮೇಲೆ ಮುಂದೆ ಬರುವಂಥ ಶಬ್ದ ಏನಿದೆ ಅಂದರೆ ಸರ್ವಜಿತು ಅಂಥೇಳಿ, ಸರ್ವಜಿನ್ ಮಿತ್ರ ಏವಚ ಅಂತ ಮುಂದೆ ಶಬ್ದ. ಸರ್ವಜಿತು ಅಂತ ಉಕಾರಾಂತವಾಗಿ ತಗೊಂಡಿದ್ದಾರೆ ದಾಸರು. ಅದು ವಸ್ತುತಃ ಸರ್ವಜಿತ್, ಜಿತ್ ಅಂಥೇಳಿ ವ್ಯಂಜನಾಂತ ತಕಾರಾಂತವಾದ ಶಬ್ದ ಅದು. ಪಾಹಿಮಾಂ ಸರ್ವಜಿತ್ ಅಂದರೆ ಎಲ್ಲರನ್ನು ಗೆದ್ದವನು. ಮಿತ್ರ ಅಂತಂದರೆ ಜ್ಞಾನವನ್ನು ಕೊಡುವವನು ಅಂತ ಹೀಗೆ ಅರ್ಥ ಆಗ್ತದೆ ಅದಕ್ಕೆ. ಮತ್ತು ಆಪತ್ತಿನಲ್ಲಿದ್ದವರಿಂದ ಎಲ್ಲವರನ್ನು ಕೂಡ ಕಾಪಾಡಬಲ್ಲವನು. ಭಗವಂತನಿಗೆ ಅವನ ಮಿತ್ರ, ಭಗವಂತ ಈತನಿಗೆ ಮಿತ್ರ, ಇವನಿಗೆ ಭಗವಂತ ಮಿತ್ರ. ಹಿಂದೊಂದ್ಸರಿ ಹೇಳಿದ್ದೆ, ನನು ಸಖಾ ಮಮ ಕಾನನ ಗೋ ವಿಭು ಅಂತ. ಆಚಾರ್ಯರು 2.5-3 ವರ್ಷದ ಮಗು ಅವರು ನಿಮಗೆ ಆತ ಭಗವಂತನಿಗೆ ಹೇಗೆ ಮಿತ್ರ ಅಂತ ನಾನು ಹನುಮತ ಅವತಾರ, ಭೀಮಾವತಾರದಲ್ಲಿ ನೋಡಿ ಆಗಿದೆ. ಸುಮ್ಮನೆ ಮಧ್ವ ವಿಜಯದಲ್ಲಿ ಕೆಲವು ಶ್ಲೋಕಗಳಷ್ಟೇ ಉದಾಹರಣೆ ಕೊಡ್ತೇನೆ. ಆಚಾರ್ಯರ ತಂದೆ ತಾಯಿ ಒಂದ್ಸರಿ ಒಂದು ಮದುವೆಗೆ ಹೋಗಿದ್ರು. ಆ ಮದುವೆ ಗಡಿಬಿಡಿಯಲ್ಲಿ ತಂದೆ ತಾಯಿಗಳು ಇದ್ದಾಗ ಈ ಮಗು ನಿಧಾನವಾಗಿ ಅವ್ರ ಕೈ ಬಿಡಿಸ್ಕೊಂಡು ಸಂಚಾರ ಹೋಗಿಬಿಡ್ತು. ಅದು ಎಲ್ಲೆಲ್ಲೋ ಅಡ್ಡಾಡ್ತು. ಉಡುಪಿ ಹತ್ರ ಇರುವಂಥ ಕೊಡಗೂರು, ಕಾನನ, ಅನಂತಾಸನ ಅಲ್ಲೆಲ್ಲೆಲ್ಲೋ ಅಡ್ಡಾಡ್ಬಿಡ್ತು ಉಡುಪಿ ಒಳಗೆಲ್ಲ. ಅವ್ರಿಗೆ ಗಾಬರಿ, ಇಂಥ ಒಂದು ಮಗು ನೋಡಿದ್ರ ಅಂತ ಎಲ್ಲ ಕಡೆ ಅವರು ಬಂದರು. ಎಲ್ಲೆಲ್ಲಿ ಹೋಗಿದ್ದು ನೀನು? ಕೊನೆ ಆ ಮಗು ಸಿಕ್ತು ಅನಂತಾಸನ ದೇವಸ್ಥಾನದಲ್ಲಿ. ಎಲ್ಲೆಲ್ಲಿ ಹೋಗಿದ್ದೆಪ್ಪ ನೀನು ಅಂತ ಕೇಳಿದ್ರಂತೆ. ನಾನು ಮದುವೆ ಮನೆಯಿಂದ, ಅದು ನೇಯಂಪಳ್ಳಿ ಅಂತ ಮದುವೆ ಮನೆ ಹೆಸರು, ಪ್ರತಿ ಪ್ರಭುಣಾಘೃತವಲ್ಯತಿ, ಸ್ವಲ್ಪ ಮಾಹಿತಿ ಸ್ವಲ್ಪ ಹಿಂದೆ ಮುಂದಾಗಿರ್ಬೋದು. ನೇಯಂಪಲ್ಲಿಯಿಂದ ಕೊಡಗೂರು ಕಾನನಕ್ಕೆ, ಅಲ್ಲಿ ಶಂಕರನಾರಾಯಣ ದೇವಸ್ಥಾನ, ಲಿಂಗನೇ ನಾರಾಯಣ, ಅಲ್ಲಿಂದ ಅನಂತಾಸನ ದೇವಸ್ಥಾನಕ್ಕೆ ಬಂತು. ಅಲ್ಲ, ಕಾಡಿನ ದಾರಿಯಲ್ಲಿ ಒಬ್ಬನೇ ಬಂದಿಲ್ಲ, ನೀನು ಭಯ ಆಗಲಿಲ್ವ ಅಂತ ಅಪ್ಪ ಕೇಳಿದ್ರು. ನನಗೆ ಮದುವೆ ಮನೆಯಿಂದ ಬರುವಾಗ, ಮದುವೆ ಮನೆಯಿಂದ ಕೊಡಗೂರು ಕಾನನಕ್ಕೆ ಬರುವಾಗ ಅಲ್ಲಿ ನಡುವೆ ಒಬ್ಬ ಭಗವಂತ ರಕ್ಷಕನಾಗಿದ್ದ, ಭಗವಂತನ ಒಂದು ರೂಪ. ಆ ಕೊಡಗೂರು ಕಾನನದಿಂದ ಅನಂತಾಸನಕ್ಕೆ ಬರುವಾಗ ಕಾನನ ಗೋವಿಭು, ಆ ಶಂಕರನಾರಾಯಣ ಏನಿದ್ದಲ್ಲ ಕಾನನ ಅಂದ್ರೆ ಕೊಡಗೂರು ಕಾನನ ಊರು, ಅಲ್ಲಿರುವಂಥ ಅಧಿದೇವತ ಆದಂಥ ಭಗವಂತ ನನಗೆ ಸಖ ಆಗಿದ್ದ, ನನಗೆ ಭಯ ಆಗಲಿಲ್ಲ ಅಂತ ಉತ್ತರ ಹೇಳ್ತಂತ ಮಗು. ಅದು ಮಧ್ವಿಜಯದವು ಬರ್ತದೆ. ಅದಕ್ಕಾಗಿ ಮಿತ್ರ. ಮುಂದೆ ಪಾಪ ವಿನಾಶಕ, ಕೆಲವೇನು ಅರ್ಥ ಹೇಳಬೇಕಾಗಿಲ್ಲ. ಧರ್ಮ ವಿನೇತ, ಧರ್ಮ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವನು. ಯಜ್ಞಗಳನ್ನು 12ನೇ 13ನೇ ಸರ್ಗದೊಳಗೆ ಒಂದು ಕಡೆ ಮಧ್ವಿಜಯದೊಳಗೆ ಬರ್ತದೆ. ಆತ ಯಜ್ಞ ಮಾಡಿಸಿದ್ರಂತೆ ಆಚಾರ್ಯರು ತಮ್ಮನ ಕಡೆ. ತಮ್ಮ ವಿಷ್ಣು ತೀರ್ಥರು ಆಮೇಲೆ ಸನ್ಯಾಸ ತೊಗೊಂಡ್ರು. ಮೊದಲು ಅವ್ರು ಇನ್ನೂ ಸನ್ಯಾಸ ತೊಗೊಂಡಿರಲಿಲ್ಲ. ಯಜ್ಞದ ಲೋಪ ಆಗಿಬಿಟ್ಟಿತ್ತು. ಯಜ್ಞಗಳನ್ನು ಹೇಗೆ ವೇದಗಳ ಕ್ರಮಕ್ಕನುಸಾರವಾಗಿ, ಧರ್ಮಶಾಸ್ತ್ರಗಳಿಗೆ ಅನುಸಾರವಾಗಿ ಮಾಡಬೇಕು ಅನ್ನೋದು ತಪ್ಪಿ ಹೋಗಿತ್ತು. ಆಚಾರ್ಯರು ಯಜ್ಞ ಮಾಡಿಸಿದರು ಅಂತ ಒಂದು ಕಡೆ ಬರ್ತದೆ ತಮ್ಮನ ಕಡೆಯಿಂದ. ಧರ್ಮ ವಿನೇತ. ಮುಂದೆ ಶಾರದ ಅಂತ ಒಂದು ಹೆಸರಿದೆ. ಅದು ಇದೆಲ್ಲ ಕಡೆ ಶಾರದ, ಅಲ್ಲಿ ಒಂದು ಕಡೆ ಶಾರದ ಓಜ ಅಂತ ಹೀಗೆ ವಿವರಣೆ ಮಾಡ್ತಾರೆ ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ. ಶಾರದ ಅಂತಂದ್ರೆ ಬಾಹ್ಯ ಬಂಧನ ಏನಿದೆ, ಸಂಸಾರದ ಬಂಧನ, ಇದನ್ನು ಆತ ಪರಿಹಾರ ಮಾಡ್ತಾನೆ. ಅದ ಕಾರಣಕ್ಕಾಗಿ ಆತನನ್ನು ಶಾರದ ಅಂತ ಕರೀತಾರೆ. ಅಂದ್ರೆ ಅದು ತುಂಡರಿಸುವವನು ಅಂತ ಅರ್ಥ. ಶಾರ ಅಂತಂದ್ರೆ ಆ ಬಂಧನ, ಆ ಬಂಧನವನ್ನು ತುಂಡರಿಸುವುದರಿಂದ ಆತ ಶಾರದ. ಮುಂದೆ ಓಜ ಅಂತಿದೆ, ಅಪಾರ ಓಜಸ್ವಿ ಆದವನು. ಓಜಸ್ಸು ತೇಜಸ್ಸು, ಈ ಸಂಧ್ಯಾವಂದನೆ ಮಾಡುವಾಗ ಓಜೋಸಿ ತೇಜೋಸಿ ಬಲವಸಿ ಭಾಜೋಸಿ ದೇವಾನಾಂ ಧಾಮನಾಮಾಸಿ, ಓಜಸ್ಸು ಸಹಸ್ಸು ಬಲ ಅಂತಿಗೆಲ್ಲ ಬೇರೆ ಬೇರೆ ಹೇಳ್ತಾರೆ. ಅದರಲ್ಲಿ ಓಜ ಅಂತಂದ್ರೆ ಸಹ ಅಂದ್ರೆ ಬೇರೆ ಬೇರೆ. ಓಜಸ್ಸು ಅಂದ್ರೆ ಇನ್ನೊಬ್ಬರನ್ನ ಮನಸೋ ಶಕ್ತಿ, ಸಹಸ್ ಅಂದ್ರೆ ಇನ್ನೊಬ್ಬರು ಆಕ್ರಮಣ ಮಾಡಿದ್ರು ಕೂಡ ಅದಕ್ಕೆ ಹಿಮ್ಮೆಟ್ಟದೇ ಇರೋ ಶಕ್ತಿ. ಇದಕ್ಕೆಲ್ಲ ಬೇರೆ ಬೇರೆ ಹೆಸರು ಹೇಳ್ತಾರೆ. ಹಾಗೆ ಶಾರದ ಓಜ ಅಂತ ಬೇರೆ ಬೇರೆ. ಈ ಇದರಲ್ಲಿ ಈ ಪಂಚರತ್ನ ಪ್ರಕಾಶಿಕಾದಲ್ಲಿ ಶಾರದ ಓಜ ಅಂತ ಹೇಳಿಬಿಡ್ತಾರೆ. ಅದು ಯಾಕೋ ಅಷ್ಟು ಸರಿ ಕಾಣ್ತಿಲ್ಲ ನನಗೆ. ತಥಾ ಧರ್ಮೋ ವಿನೇತಾ ಚ, ಧರ್ಮ ವಿನೇತ. ಇವನ್ನೆಲ್ಲ ನಾವು ಒಂದು ಬಾರಿ ಒಟ್ಟಾರೆ ಲೆಕ್ಕ ಹಾಕಬೇಕು. ಲೆಕ್ಕ ಹಾಕ್ತಿಲ್ಲ ಅದೊಂದು ಈ ಥರ ಆಯಿತು. ಇಲ್ಲಿ ಪಂಚರತ್ನ ಪ್ರಕಾಶಿಕಾದಲ್ಲಿ ಧರ್ಮ ವಿನೇತ ಅನ್ನೋದು 51ನೇದ್ದು, ಶರದೋಜ ಅಂತನ್ನೋದು 52ನೇದ್ದು. ಇವರು ಶಾರದ ಓಜ ಅಂತ ಬೇರೆ ಬೇರೆ ತೊಗೊಂಡಿದ್ದಾರೆ. ಅದನ್ನು ನೋಡೋಣ, ಅದು ಮುಂದೆ ಲೆಕ್ಕ ಮಾಡಿದರೆ ಗೊತ್ತಾಗ್ತದೆ. ಇರಲಿ. ಓಜ. ಮುಂದೆ ಸುತಪಸ್ವಿ, ದೊಡ್ಡ ತಪಸ್ಸು ಮಾಡಿದವನು. ಇವತ್ತು ಕೂಡ ಕಿಂಪುರುಷ ಖಂಡದಲ್ಲಿದ್ದಾನೆ ಹನುಮಂತ. ಕಿಂಪುರುಷ ಖಂಡದಲ್ಲಿ ಇವತ್ತು ಕೂಡ ಎದ್ದು ಭಗವಂತನನ್ನು ಉಪಾಸನೆ ಮಾಡ್ತಿದ್ದಾನೆ.
ಅಸಾವಿಧಾನಿ ಅಂತ ನಿಷೇವಮಾನೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ ಅಂತ ಮಧ್ವಿಜಯ 1ನೇ ಸರ್ಗ. ಸುತಪಸ್ವಿ. ಮುಂದೆ ತೇಜಸ್ವಿ, ಪಾಹಿಮಾಂ ತೇಜಸ್ವಿ, ಮಹಾ ತೇಜಸ್ಸಿದ್ದವನು, ಮುಖದ ಮೇಲಿನ ಕಳೆ. ಮುಂದೆ ಈ ತೇಜಸ್ವಿ ಅನ್ನೋ ಶಬ್ದ ಹಿಂದೆ ಏನಾದರೂ ಬಂದಿತ್ತಾ ನೋಡ್ಬೇಕು ಒಂದ್ಸರಿ, ಯಾಕಂದ್ರೆ ಓಜಸ್ವಿ ಅಂತ ಬಂತು, ತೇಜಸ್ವಿ ಅಂತ ಬಂತು, ಹಿಂದೆ ಯಾವುದೋ ಒಂದ್ಸರಿ ಬಂತು ಅಂತ ನನ್ನ ನೆನಪಿಗೆ ಬಂತು. ನೆನಪಿಟ್ಕೊಳ್ರಿ, ನೀವು ಆಮೇಲೆ ನೋಡ್ರಿ ಗೊತ್ತಾಗ್ತದೆ. ತೇಜಸ್ವಿ. ಮುಂದೆ ನಮೋ ಮಾಂ ಪಾಹಿ, ದಾನ ಸುಶೀಲ, ಉತ್ತಮ ದಾನ ಮಾಡುವಂಥ ಸ್ವಭಾವ ಇದ್ದವನು, ತನ್ನದೆಲ್ಲವನ್ನೂ ಕೂಡ ಬೇರೆಯವರಿಗೆ ದಾನ ಮಾಡುವಂಥ ಸ್ವಭಾವ ಇದ್ದವನು. ಅದಕ್ಕಾಗಿ ಆತನನ್ನು ದಾನಶೀಲ ಅಂತ ಕರೀತಾರೆ. ದಾನಶೀಲ, ಸುಶೀಲ, 55ನೇದು ದಾನಶೀಲ ಮತ್ತು 56ನೇದು ಸುಶೀಲ. ಪಂಚರತ್ನ ಪ್ರಕಾಶಿಕಾದಲ್ಲಿ ದಾನಶೀಲ ಅನ್ನೋದು 55ನೇದು ಮತ್ತು 56ನೇದು ಸುಶೀಲ. ಈ ಇವರಲ್ಲಿ ಪ್ರಭಂಜನಾಚಾರ್ಯರು ಆ ಹೆಸರುಗಳಿಗೆ ಅರ್ಥ ಹೇಳ್ತಾ ಹೋಗ್ತಾರೆ, ಆದರೆ ಒಂದೊಂದಕ್ಕೂ ಸಂಖ್ಯಾ ಕೊಟ್ಟಿಲ್ಲ. ಇಲ್ಲಿ ಸಂಖ್ಯಾ ಕೊಟ್ಟಿರೋದ್ರಿಂದ ಪಂಚರತ್ನ ಪ್ರಕಾಶಿಕದಲ್ಲಿ ಪ್ರತಿಯೊಂದಕ್ಕೂ ಸಂಖ್ಯಾ ಕೊಟ್ಟಿರೋದ್ರಿಂದ ಸ್ವಲ್ಪ ವಿಶ್ವಾಸಕ್ಕೆ ಯೋಗ್ಯ ಆಗ್ತದೆ. ಒಂದ್ಸರಿ ನೋಡ್ಬೇಕಷ್ಟೆ. ವಾಮನ ಪುರಾಣದ ಮೂಲ ಶ್ಲೋಕಗಳಲ್ಲಂತೂ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಅದು ಕೆಲವೊಂದಕ್ಕಷ್ಟೇ ಸ್ಪಷ್ಟ ಆಗ್ತದೆ. ಇನ್ನು ಶಾರದೌಜಾಹ ಅನ್ನೋದಕ್ಕೆ ಸ್ಪಷ್ಟ ಆಗೋದಿಲ್ಲ. ಶಾರದೌಜಾಹ ಅಂತ ಒಂದೇ ಕಾಣಿಸ್ತದೆ, ಅದನ್ನು ಛೇದ ಮಾಡಬೇಕು ಅಂದ್ರೆ ಒಂದೇ ಇಟ್ಕೋಬೇಕು ಅಂತ ಸ್ಪಷ್ಟ ಆಗೋದಿಲ್ಲ. ದಾನ ಸುತಪಸ್ವಿ ತೇಜಸ್ವಿ ದಾನಶೀಲ ತಥೈವ ಚ ಸುಶೀಲಶ್ಚೈವ. ನೋಡ್ರಿ, ಇದು ದಾನಶೀಲ ಅಂತ ಒಂದು ಶಬ್ದ, ಸುಶೀಲ ಅಂತ ಇನ್ನೊಂದು ಶಬ್ದ. ಇವೆರಡು ಶಬ್ದಗಳನ್ನು ಬೇರೆ ಬೇರೆಯಾಗೆ ತಗೊಳ್ಬೇಕು. ಹಾಗೆ ಶಾರದೌಜಾಹ, ಅಲ್ಲಿಯೂ ಕೂಡ ಆ ಶಬ್ದ ಒಂದೇ ಅಂತಲೇ ಕಾಣಿಸ್ತದೆ. ಪಂಚರತ್ನ ಪ್ರಕಾಶಿಕಾದಲ್ಲಿ ಶಾರದೌಜ ಅಂತ ಒಂದೇ ಅಂತ ತಗೊಂಡಿದ್ದಾರಲ್ಲ, ಅದೇ ಹೆಚ್ಚು ಯುಕ್ತಿ ದೃಷ್ಟಿಯಿಂದ ಸರಿಯಾಗ್ತದೆ. ಇಲ್ಲದೇ ಇದ್ರೆ ಶಾರದೌಜ ಶಬ್ದ ಬೇರೆ ಬೇರೆ ಆಗಿದ್ರೆ ಅದನ್ನು ಒಟ್ಟಿಗೆ ಹೇಳ್ತಿರ್ಲಿಲ್ಲ ಈ ವಾಮನ ಪುರಾಣದಲ್ಲಿ. ಹಾಗಾಗಿ ಬೇರೆ ಬೇರೆ ಅಂತ ಕಾಣಿಸ್ತದೆ. ಅಂಥದ್ದೆಲ್ಲ ಸರಿಯಾಗಿ ಗಮನಿಸಿ ಪ್ರಬಂಧನಾಚಾರ್ಯ ಪುಸ್ತಕದಲ್ಲಿ ತಿಳ್ಕೊಳ್ಬೇಕು. ದಾನಶೀಲ ಅದಾದ್ಮೇಲೆ ಮುಂದೆ ಬರುವಂಥ ಶಬ್ದ ದಾನಶೀಲ ನಮೋ ಮಾಂ ಪಾಹಿ ಯಜ್ಞ. ಯಜ್ಞ ಅಂತಂದ್ರೆ ಭಗವಂತನ ಕುರಿತಾದ ದಾನ ಮಾಡುವವನು. ಯಜ ದೇವಪೂಜಾ ಸಂಗತಿಕರಣ ದಾನೇಶು, ಆಹುತಿ ಹಾಕಿ ದಾನ ಮಾಡೋದಾಗಲಿ, ಅಧ್ಯಯನ ಸ್ವಾಧ್ಯಾಯ ಪ್ರವಚನ ಇವು ಕೂಡ ಯಜ್ಞಗಳೇ. ಅಂಥದ್ರಲ್ಲಿ ಈತ ತೊಡಗಿದವನು ಯಜ್ಞ. ಮುಂದೆ ಸುಕರ್ತ ಅಂತ ಮತ್ತೊಂದು ಶಬ್ದ ಇದೆ. ಸುಕರ್ತ ಅಂತಂದು 58ನೇ ಶಬ್ದ. 58ನೇ ಶಬ್ದ. ಹೀಗೆ ನಾವೆಲ್ಲರೂ ಕರ್ತಾರರು, ನಮ್ಮ ಕೆಲಸ ನಾವು ಮಾಡ್ತೇವೆ. ಆದರೆ ಮುಖ್ಯ ಕರ್ತ ಪರಮಾತ್ಮ, ಅದಾದ್ಮೇಲಿನ ಕರ್ತೃತ್ವ ಮುಖ್ಯ ಪ್ರಾಣಿಗೆ, ಅದಾದ್ಮೇಲೆ ತೀರ ಕನಿಷ್ಠ ಮಟ್ಟದ ಕರ್ತೃತ್ವ ನಮಗೆ. ಅದಕ್ಕಾಗಿ ಅವನನ್ನು ಈ ನಡುವಿರುವಂಥ ಮುಖ್ಯ ಪ್ರಾಣನನ್ನು ಸುಕರ್ತ ಅಂತ ಕರೀತಾರೆ. ಮುಂದೆ ಯಜ್ವಿ ಅಂತ ಒಂದು ಶಬ್ದ. ಯಜ್ಞ ಸುಕರ್ತ ಯಜ್ವಿ. ಯಜ್ವಿ ಅಂತಂದ್ರೆ ಯಜ್ಞ ಮಾಡುವವನು ಅಂತ ಅರ್ಥ. ಯಜ್ಞ ಅಂತಂದ್ರೆ ಯಜ್ಞದ ಫಲ ಸ್ವೀಕಾರ ಮಾಡುವವನು ಅಂತಂದ್ರೆ ಮುಖ್ಯ ಪ್ರಾಣ ಅಂತಕ್ಕಂಥ ಭಗವಂತನಿಗೆ ಯಜ್ಞದ ಫಲವನ್ನು ಸಮರ್ಪಣೆ ಮಾಡ್ತೀವಿ. ಹೀಗೆ ಯಜ್ವಿ ಮತ್ತು ಸುಕರ್ತ ಅಂತ ಎರಡು ಶಬ್ದಗಳು ಬೇರೆ ಬೇರೆ ಶಬ್ದ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಅರ್ಥ ಹೇಳಬೇಕು. ಸುಶೀಲಶ್ಚೈವ ಯಜ್ಞಶ್ಚ ಕರ್ತಾ ಚ ಸುಕರ್ತ ಚ ತಥೈವ ಚ ಯಜ್ವಿ ಚ ಯಾಗವರ್ತಶ್ಚ. ಅದಾದ್ಮೇಲೆ ಮುಂದೆ ಯಾಗವರ್ತ ಅಂತ ಶಬ್ದ ಇದೆ ವಾಮನ ಪುರಾಣದಲ್ಲಿ ಮೂಲ. ಅದನ್ನು ಯಾಗವರ್ತಕ ಅಂತ ಈ ಕನ್ನಡದಲ್ಲಿ ತಗೊಂಡಿದ್ದಾರೆ ದಾಸರು. ಯಾಗವರ್ತಕ ಅಂತಂದ್ರೆ ಪ್ರವರ್ತಕ ಅಂತ ಅರ್ಥ, ಇನ್ನೊಬ್ಬರ ಕಡೆಯಿಂದ ಮಾಡಿಸೋಣ ಅಂತ ಅರ್ಥ. ಮಧ್ವಜಯದಲ್ಲಿಯೂ ಕೂಡ ಆಧ್ವರ್ಯವಂ ಯುದ್ಧಮಕೆ ಪ್ರತಿಪ್ರಸ್ಥಾತ್ರ ಸುಮಿತ್ರ ತನಯೇನ ಸಾಕಂ. ಈ ರಾವಣನ ಸೈನ್ಯವನ್ನು ಎದುರಿಸಲಿಕ್ಕಾಗಿ ಕಪಿಗಳು ಯುದ್ಧ ಮಾಡಿದ್ರಲ್ಲ, ಅದರಲ್ಲಿ ಈ ಹನುಮಂತ ಅಧ್ವರ್ಯವಾಗಿದ್ದ, ಮತ್ತು ಸುಮಿತ್ರಾತನೆಯ ಅಂತ ಲಕ್ಷ್ಮಣ ಆತ ಪ್ರತಿಪ್ರಸ್ಥಾತ ಆಗಿದ್ದ. ಉದ್ಗಾತ ಅಧ್ವರ್ಯು, ಪ್ರತಿಪ್ರಸ್ಥಾತ, ಯಜಮಾನ ಅಂತ ಹೀಗೆಲ್ಲ ಬೇರೆ ಬೇರೆ ಪಾತ್ರಗಳಿರ್ತವೆ. ಅದನ್ನು ಮಹಾಭಾರತ ಹೇಳುವಾಗ ಈ ರಾಜಸೂಯಾಗ ಸಂದರ್ಭದಲ್ಲಿ ಅವರವ್ರ ಪಾತ್ರ ಹೇಳಿದ್ದೆ. ಮತ್ತು ಅವರವ್ರಿಗೆ ಒಂದಿಷ್ಟು ಜನ ಅಸಿಸ್ಟೆಂಟ್ಗಳು ಕೂಡ ಇರ್ತಾರೆ ಅಂತ ಹೇಳಿದ್ದೆ. ಉದ್ಗಾತ ಅಂದರೆ ಸಾಮವೇದಗಳನ್ನು ಹಾಡುವವನು. ಹೋತ ಅಂತಂದ್ರೆ ಆ ದೇವತೆಗಳನ್ನು ಕರೆಯುವವನು, ಅವನು ಋಗ್ವೇದಕ್ಕೆ ಸಂಬಂಧಪಟ್ಟವನು. ಉದ್ಗಾತ ಅಂದರೆ ಸಾಮವೇದಕ್ಕೆ ಸಂಬಂಧಪಟ್ಟವನು. ಉದ್ಗಾತ ಅನ್ನೋ ಶಬ್ದನೇ ಹಾಡುವವನು ಅಂತ ಅನ್ನೋದನ್ನ ಹೇಳ್ತೀವಿ. ಮತ್ತೆ ಅಧ್ವರ್ಯು ಅಂತ ಒಬ್ಬ ಇರ್ತಾನೆ, ಪ್ರತಿಪ್ರಸ್ಥಾತ ಅಂತ ಇನ್ನೊಬ್ಬ ಇರ್ತಾನೆ.
ಅಧ್ವರ್ಯುವಿನ ಕೆಲಸ ಆಹುತಿಗಳನ್ನು ಹಾಕೋದು. ಈಗ ಸ್ಪಷ್ಟವಾದ ನೆನಪು, ಅಲ್ಲೆಲ್ಲ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಆ ಮಹಾಭಾರತ ಹೇಳುವಾಗ. ಹಾಗಾಗಿ ಈ ಯಾಗ ವರ್ತಕ ಅಂತಂದ್ರೆ ಈ ಹನುಮಂತ ಅಲ್ಲಿ ಮುಂದೆ ನಿಂತು ಈ ಲಕ್ಷ್ಮಣ ಉಳಿದೆಲ್ಲ ಕಪಿಗಳು ಇವರೆಲ್ಲರ ಕಡೆಯಿಂದ ಯಜ್ಞ ಮಾಡಿಸಿದ, ಆ ಯುದ್ಧವನ್ನು ಮಾಡಿಸಿದ. ಹಾಗೆ ಭೀಮಸೇನನು ಕೂಡ ಯುದ್ಧ ಅನ್ನೋ ಯಜ್ಞವನ್ನು ಅರ್ಜುನಾದಿಗಳ ಮೂಲಕ ಮಾಡಿಸಿದ. ಅದಕ್ಕಾಗಿ ವರ್ತಕ ಪ್ರವರ್ತಕ ಅಂತ ಈಗ ಅದನ್ನು ಕರೀತಾರೆ, ಯಾಗವರ್ತಕ. ಅದಾದ್ಮೇಲೆ ಮುಂದಿನ ಪದ್ಯ, ಪಾಹಿ ಪ್ರಾಣ ತ್ರಾಣ ಅಮರಿಷಿ ಪಾಹಿ ಮಾಂ ಉಪದೇಷ್ಟ ಮಾರಕ ಪಾಹಿ ಕಾಲಕ್ರೀಡನ ಸುಕರ್ತ ಸುಕಾಲಜ್ಞ. ಪಾಹಿ ಕಾಲಸೂಚಕ ಪಾಹಿ ಕಾಲಸೂಚಕನೇ ಮಾಂ ಪಾಹಿ ಕಲಿ ಸಂಹರ್ತ ಕಲಿ ಮಾಂ ಪಾಹಿ ಕಾಲ ಸ್ವಾಮರೇತ ಸದಾರಥ ಸುಬಲನೆ. ಸ್ವಾಮರೇತ ಅಂತ ಕೆಲವು ಕಡೆ ಹೇಳ್ತಾರೆ, ಇನ್ನು ಕೆಲವು ಕಡೆ ಶ್ಯಾಮರೇತ ಅಂತಲೂ ಪಾಠ ಇದೆ. ನೋಡೋಣ ಹೇಗೆ ಯಾವ ಪಾಠ ಏನು ಸರಿ ಗೊತ್ತಾಗ್ತದೆ. ಪಾಹಿ ಪ್ರಾಣ ತ್ರಾಣ ಅಮರಿಷಿ, ಅದು ಅಮ ರಿ ಅಂತ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ರಿ ರಿ ಅಲ್ಲ ಋಷಿ ಅಂತ ಹಿಂಗೆ ಕೆಲವು ಕಡೆ ಕಂಡು ಬರ್ತದೆ. ಅದನ್ನ ಅರ್ಥ ನೋಡಿದಾಗ ಗೊತ್ತಾಗ್ತದೆ. ಇರಲಿ. ಪ್ರಾಣ ಅನ್ನೋ ಶಬ್ದ ಅದ್ಯಾರಿಗೆ ಗೊತ್ತಿದ್ದೇ ಇದೆ, ಅಂದರೆ ಚೇಷ್ಟಾ ಮಾಡಿಸೋನು ಅಂತ ಅರ್ಥ. ಮುಂದೆ ತ್ರಾಣ ಅಂದರೆ ಬಲ ಸ್ವರೂಪನಾದವನು. ಮುಂದೆ ಅಮರಿಷಿ ಅಂತ ಯಾಕೆ ಹೇಳ್ತಾರೆ ದಾಸರು ಅಂತಂದ್ರೆ, ಅದು ಅಮರ್ಷ ಅನ್ನೋ ಶಬ್ದ. ಅಮರ್ಷ ಅಂದರೆ ಅಸೂಯೆ, ಅಸಹನೆ. ಅಲ್ಲಿ ಮೂಲದಲ್ಲಿ ಏನಿದೆ ಅಂತಂದ್ರೆ, ಯಾಕಂದ್ರೆ ಪ್ರಾಣಶ್ಚಾಪಿ ತಥೈವಚ ಪ್ರಾಣಶ್ಚೈವ ತಥಾ ಅಮರ್ಷಃ, ಅಮರ್ಷ ಹೀಗಿದೆ. 3 ಅಕ್ಷರದ ಶಬ್ದ ಅದು ಅಮರ್ಷ ಅಂತ. ಆ ಶಕಾರಕ್ಕೆ ರ ಒತ್ತದು, ಅರ್ಕ ಒತ್ತು. ಹಾಗಾಗಿ ಅಮರ್ಷ ಅಂತಂದ್ರೆ ಅಸಹನೆ. ಯಾಕೆ ಈ ಋಜುಗಣಸ್ಥರಿಗೆ ಅಸಹನೆ ಅಂತಂದ್ರೆ, ಪರಮಾತ್ಮನ ದ್ವೇಷಗಳನ್ನು ಅವ್ರು ಸಹಿಸೋದಿಲ್ಲ. ಅದಕ್ಕಾಗಿ ಅಮರ್ಷಿ. ಅದನ್ನ ಅಮರ್ಷಿ ಅನ್ನೋದನ್ನೇ ದಾಸರು ಕನ್ನಡೀಕರಣ ಮಾಡಿಕೊಂಡು ಅಮರೀಷಿ ಅಂತ 4 ಅಕ್ಷರದ ಶಬ್ದವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ವಸ್ತುತಃ ಅಮರ್ಷಿ ಅಂತ. ಹಾಗಾಗಿ ಮೂಲ ಸಂಸ್ಕೃತ ಶಬ್ದವನ್ನು ಕನ್ನಡಕ್ಕೆ ರೂಪಾಂತರ ಮಾಡಿಕೊಂಡಾಗ ಅದು ರಿ ಅಂತನ್ನೋದು ಅಮರೀಷಿ. ರಿ ಅಂತಿದ್ರೆ ಹೆಚ್ಚು ಒಳ್ಳೆಯದು. ರಿ ಹಾಗೆ ಮಾಡ್ತಾರೆ. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ, ದರ್ಶನ 3 ಅಕ್ಷರದ ಶಬ್ದ. ದ ಮುಂದೆ ಶ, ಅದಕ್ಕೆ ಅರ್ಕ ಹೊತ್ತು, ಮುಂದೆ ನ. ಅದನ್ನೇನು ಮಾಡ್ಬೇಕು, ದರುಶನ ಅಂತ ತಗೋತಾರೆ 4 ಅಕ್ಷರದ ಶಬ್ದವಾಗಿ. ದ ರು ರಿ ರು ತಗೋತಾರೆ. ಹಾಗೆ ದ ರು ಶನ ಅಂತ 4 ಅಕ್ಷರದ ಶಬ್ದ ಆಗ್ತದೆ. ಹಾಗೆ ಅಮರ್ಷ ಅನ್ನೋ 3 ಅಕ್ಷರದ ಶಬ್ದವನ್ನ ಕನ್ನಡಕ್ಕೆ ತಗೊಂಡಾಗ ಅಮರಿಷಿ ರಿ ಆಗಿದೆ. ಅಲ್ಲಿ ಹಾಗೆ ದರ್ಶನ ದರುಶನವ ಕೊಡೋ ಭಗವಂತ ಅಂತ ಕೇಳ್ತಾರಲ್ಲ, ಹಾಗೆ ಅದು ರೀನೂ ಆಗ್ಬೋದು ರೂನೂ ಆಗ್ಬೋದು. ಕೆಲವು ಪುಸ್ತಕಗಳು ರು ಅಂತಾನೆ ಇದೆ, ರಿ ರು. ಹಾಗಾಗಿ ಇದು ಋಷಿ ಈ ಋ ಅಂತ ಏನಿದೆಯಲ್ಲ, ಆ ಋ ಅಲ್ಲ ಇದು ಈ ಕನ್ನಡದಲ್ಲಿ ತಗೊಂಡದ್ದು. ರು ಅಥವಾ ರಿ ಇವೆರಡು ಸರಿ. ಯಾಕಂದ್ರೆ ಬೇರೆ ಕನ್ನಡ ಶಬ್ದಗಳನ್ನ, ಸಂಸ್ಕೃತ ಶಬ್ದಗಳನ್ನು ಕನ್ನಡಕ್ಕೆ ತಗೊಂಡಾಗ ಆಗೋ ಬದಲಾವಣೆಯನ್ನು ಗಮನಿಸಿದ್ರೆ ರು ಅಥವಾ ರಿ ಸರಿ. ಋಷಿ ಋ ಅಷ್ಟು ಸಹಜ ಅಲ್ಲ ರೂಪಾಂತರಗಳನ್ನು ಮಾಡುವಾಗ. ಅಮರಿಷಿ ಮಾಂ ಪಾಹಿ ಉಪದೇಶ, ಎಲ್ಲರಿಗೂ ಉಪದೇಶ ಮಾಡುವಂತ ಗೊತ್ತಿದೆ. ಮಾರಕ, ಎಲ್ಲರನ್ನು ಕೂಡ ಪ್ರಳಯ ಕಾಲದಲ್ಲಿ ಧ್ವಂಸ ಮಾಡುವಂಥವನು. ಕಾಲಕ್ರೀಡನ, ಮಾರಕ ಅಂತಿದೆ ಇಲ್ಲಿ, ಅಲ್ಲೇನಿದೆ ಆಯ್ತು. ಮಾರಕ ಅಂತಿದ್ರೆ ಧ್ವಂಸ ಮಾಡುವವನು, ತಾರಕ ಅಂದ್ರೆ ಉದ್ಧಾರ ಮಾಡುವನು, ಅಷ್ಟೇ ಅರ್ಥ ಇರ್ಬೋದು. ಒಂದೊಂದು ಕಡೆ ಒಂಥರ ಇದ್ದಿರ್ಬೋದು. ತಾರಕ ಅಂತದೆ ಈ ಪಂಚರತ್ನ ಪ್ರಕಾಶಕ ಆದ್ರೆ ತಾರಕ, ಭವ ಸಮುದ್ರವನ್ನು ದಾಟಿಸುವವನು. ಇಲ್ಲಿ ಮಾರಕ ಅಂತ ಕಂಡು ಬರ್ತದೆ. ಇರಲಿ, ತಪ್ಪಲ್ಲ. ಮಾರಕ ತಾರಕ. ಮುಂದೆ ಕಾಲಕ್ರೀಡನ ಅಂತಂದ್ರೆ ಕಾಲೋಚಿತವಾದಂಥ ವಿಹಾರವನ್ನು ಮಾಡುವವನು. ಯಾವ್ಯಾವ ಕಾಲಕ್ಕೆ ಏನೇನು ವಿಹಾರ ಮಾಡಬೇಕು ಆ ಥರ ಕ್ರೀಡೆ ಮಾಡುವವನು ಅಂತ ಈಗ ಅರ್ಥ ಹೇಳ್ತಾರೆ ಅದಕ್ಕೆ. ಅದನ್ನ ಕಾಲಕ್ರೀಡನ ಅಂತ ಒಂದು ತಗೊಳ್ದೇನೆ ಪ್ರಬಂಧನಾಚಾರ್ಯರು ಒಂದೊಂದು ತೊಗೊಂಡ್ಬಿಟ್ಟಿದ್ದಾರೆ. ವಸ್ತುತಃ ಕಾಲ ಕ್ರೀಡನ ಅಂತ 2 ಬೇರೆ ಬೇರೆ. ಪಂಚರತ್ನ ಪ್ರಕಾಶಿಕಾದಲ್ಲಿ ಒಂದೊಂದು ಸಂಖ್ಯಾ ಕೊಟ್ಟಿರೋದ್ರಿಂದ ಅದು ಯೋಗ್ಯ. ಮತ್ತು ಹೌದು, ಬೇರೆ ಬೇರೆನೇ ಇದ್ರೆ ಒಳ್ಳೇದು. ಇಲ್ಲದಿದ್ರೆ ಸಂಖ್ಯಾ ಹೊಂದೋದಿಲ್ಲ ಕೊನೆಗೆ. ಪ್ರಬಂಧನಾಚಾರ್ಯ ಪುಸ್ತಕದಲ್ಲಿ ಎಷ್ಟೋ ಕಡೆ ಹಿಂಗೆ ಸಂಖ್ಯೆ ಹೇಳ್ತಾ ಹೋಗ್ತಾರೆ, ಅದು ಕೊನೆಗೆ ಹೊಂದೋದಿಲ್ಲ ಅವೆಲ್ಲ. ಅದು ಅಂತ ಉದಾಹರಣೆ ನೀವು ಬೇಕಾಷ್ಟು ಹೇಳಿದ್ದೆ, ಅದನ್ನ ತಿದ್ಕೊಳ್ಬೇಕು. ಯಾಕೆಂತಂದ್ರೆ ತಾರಕಶ್ಚ ತಥಾ ಕಾಲ ಕ್ರೀಡನಶ್ಚ ತಥೈವಚ, ಅಲ್ಲಿ ಮೂಲದಲ್ಲಿ
ಕಾಲಕ್ರೀಡನಶ್ಚ ಅಂತಿದೆ. ಕಾಲಕ್ರೀಡನ ಅಂತ ಅನ್ನೋದನ್ನ ಕಾಲಕ್ರೀಡನ ಅಂತ ಒಂದೇ ಅಂತನೂ ಓದ್ಬೋದು, ಕಾಲಹ ಕ್ರೀಡನ ಅಂತನೂ ಓದ್ಬೋದು, ತಪ್ಪೇನಲ್ಲ ಅದು. ಸರಿ, ಕಾಲಕ್ರೀಡನ ಅಂತ ಒಂದೇ ಓದ್ಬಿಟ್ರು ಅಂತ ಎಲ್ಲ ನೂರು ಸಂಖ್ಯೆ ಹೊಂದಬೇಕಲ್ಲ, ಅದನ್ನು ಗಮನಿಸಿ ನೋಡ್ಬೇಕು, ಇಲ್ಲಿ ಸಮಸ್ಯೆ ಆಗ್ತದೆ. ಸಂಖ್ಯೆ ಹೊಂದಿಸೋದು ಮುಖ್ಯ. ಕಾಲಕ್ರೀಡನ ಅದಾದ್ಮೇಲೆ ಸುಕರ್ತ. ಸುಕರ್ತ ಅಂತ ಇನ್ನೊಂದ್ಸರಿ ಬಂತು. ಈಗ 100 ಗಣದಲ್ಲಿದ್ದವರಿಗೆ ಅನೇಕ ಮಂದಿ ರುಜುಗಳಿಗೆ ಒಂದೇ ಹೆಸರು ಇರಬಾರ್ದು ಅಂತ ಏನಿಲ್ಲ. ಹಿಂದೆ ಬಂತಲ್ಲ. ಅಲ್ಲ, ಇದೇ ಪದ್ಯದೊಳಗೆ ಹಿಂದೆ ಬಂತಲ್ಲ, 26ನೇ ಪದ್ಯದೊಳಗೆ ಬಾಹಿ ಯಜ್ಞ ಸುಕರ್ತ ಅಂತೇಳಿ. ಅಲ್ಲೇನು ಸಂವರ್ತ ಅಂತಿದೇನು? ಸಂವರ್ತ ಅಂತಿದ್ರೆ ಹೆಸರು ರಿಪೀಟ್ ಆಗೋದಿಲ್ಲ, ಅದು ಯೋಗ್ಯನೇ. ಒಂದು ನಿಮಿಷ ಹೇಳ್ತೀನಿ. ಸಂವರ್ತ ಅಂತ ನೀವು ಹೇಳಿದ್ರಿ, ಆದರೆ ಇಲ್ಲಿ ಈ ವಾಮನ ಪುರಾಣದೊಳಗೆ ಸುಶೀಲಶ್ಚೇವ ಯಜ್ಞಶ್ಚ ಸುಕರ್ತಾ ಚ ತಥೈವ ಚ ಯಜ್ವಿ ಚ ಯಾಗವರ್ತಶ್ಚ ಪ್ರಾಣಶ್ಚಾಪಿ ತಥೈವ ಚ ತ್ರಾಣಶ್ಚೇವ ತಥಾ ಮರ್ಷೋ ಹಿ ಉಪದೇಷ್ಟ ತಥೈವ ಚ ತಾರಕಶ್ಚ ತಥಾ ಕಾಲ ಕ್ರೀಡನಶ್ಚ ತಥೈವ ಚ ಸುಕರ್ತ ಅಂತ ಮತ್ತೆ ಅದೇ ಶಬ್ದ ಪುನರಾವರ್ತನೆ ಆಗಿದೆ. ಹಾಗಾಗಿ ಅದನ್ನ ನಿರ್ಧಾರ ಮಾಡೋದು ಕಷ್ಟ. ಯಾಕಂದ್ರೆ ವಾಮನ ಪುರಾಣ ಈಗ ತೆಗೆದು ನೋಡಿದ್ರೆ ಆ ವಾಮನ ಪುರಾಣದೊಳಗೆ ಅಧ್ಯಾಯ ಕಾಣಿಸೋದಿಲ್ಲ, ಎಲ್ಲ ಪುಸ್ತಕದೊಳಗೆ ಸಮಸ್ಯೆ ಇರ್ತವೆ. ಹಾಗಾಗಿ ಸಂವರ್ತನೋ ಸುಕರ್ತನೋ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟನೇ. ಇರಲಿ, ಅಂತೂ ಬೇರೆ ಬೇರೆ ಹೆಸರು ಇದ್ದಿರಬಹುದು, ಅಥವಾ ಒಂದೇ ಹೆಸರು ಇಬ್ಬರು ರುಜುಗಳಿಗೆ ಇರಬಾರ್ದು ಅಂತೂ ಏನಿಲ್ಲ, ಇದ್ರೂ ಇರಬಹುದು. ಮುಂದೆ ಕಾಲ ಸೂಚಕ. ಕಾಲ ಸೂಚಕ ಅಂದರೆ ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಕೂಡ ಹಂಸಮಂತ್ರ ಜಪ ಮಾಡ್ತಿರ್ತಾನೆ. ಜಪದ ಸಂಖ್ಯೆ ಅವನಿಗೆ ಗೊತ್ತಿರ್ತದೆ, ಇಷ್ಟು ಸಂಖ್ಯೆ ಜಪ ಆಯ್ತು, ಈಗ ಇನ್ನಿಷ್ಟು ಬಾಕಿ ಇದೆ ಈ ಜೀವನದ್ದು, ಇನ್ನಿಷ್ಟು ಬಾಕಿ ಉಳಿದ್ರೆ ಈತ ಸಾಯ್ತಾನೆ ಅಂತ. ಆ ಮೂಲಕ ಆತ ಕಾಲವನ್ನು ಲೆಕ್ಕ ಹಾಕ್ತಾ ಇರ್ತಾನೆ. ಹಾಗಾಗಿ ಆ ದೃಷ್ಟಿಯಿಂದ ಅವನನ್ನ ಕಾಲ ಸೂಚಕ ಅಂತ ಕರಿಬೇಕು. ಇದು 70ನೇ ಶಬ್ದ. ಹೌದು, 70ನೇ ಶಬ್ದ ಕಾಲ ಸೂಚಕ. ಅದಾದ್ಮೇಲೆ ಕಲಿ ಸಂಹರ್ತ, ಕಲಿಯನ್ನು ನಾಶ ಮಾಡುವಂಥವನು. ಅಲ್ಲಿ ಹಿಂದೊಂದು ಕಡೆ ಕಲ್ಕಿ ಅಂತ ಬಂತು, ಅದಕ್ಕೂ ಇದೇ ಅರ್ಥ ಹೇಳಿದ್ವಿ, ಆದರೆ ಶಬ್ದ ಬೇರೆ ಬೇರೆ ಅಷ್ಟೇ. ಕಲಿ ಸಂಹರ್ತ. ಮುಂದೆ ಕಲಿ ಅಂತಲೇ ಶಬ್ದ ಬಂತು. ಕಲಿ ಅಂತ ಅವನ್ನ ಯಾಕೆ ಕರೀತಾರೆ ಅಂತಂದ್ರೆ, ಕಲಬಂಧನೆ ಅಂತ ಧಾತು ಇದೆ, ದುಷ್ಟರನ್ನ ಕಟ್ಟಿ ಹಾಕ್ತಾನೆ, ಆ ಕಾರಣಕ್ಕಾಗಿ ಆತನ ಕಲಿ ಅಂತ ಕರೀತಾರೆ. ಕಲಿ ಅಂತಲೇ ಆತ ಆ ಶಬ್ದನು ಯೋಗ್ಯನೇ. ಪಾಹಿ, ಕಲಿ ಸಂಹರ್ತ, ಕಲಿ ಮಾಂ ಪಾಹಿ. ಕಾಲ, ಮುಂದೆ ಕಾಲ ಅಂತ ಒಂದೇ ಶಬ್ದ. ಯಾಕೆ ಅಂತಂದ್ರೆ ಅದು ಎಲ್ಲರಿಗೂ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವವನು ಅಂತ ಈಗ ಅರ್ಥ ಹೇಳ್ತಾರೆ. ಅದು ಕಾಲ ಅಂತಿದೆ, ಇನ್ನು ಕೆಲವು ಕಡೆ ಕಾಲಿ ಅಂತಿದೆ. ವಾಮನ ಪುರಾಣದಲ್ಲಿ ಏನಿದೆ ಅಂತಂದ್ರೆ, ಕಲಿ ಸಂಹರ್ತ ಕಲಿ ಹಿ ಕಾಲಸ್ತಥೈವ ಚ. ಕಲಿ ಆದ್ಮೇಲೆ ಕಾಲನೇ ಬರಬೇಕು. ಆದರೆ ಈ ಇದರಲ್ಲಿ ಯಾವುದರಲ್ಲಿ ಪಂಚರತ್ನ ಪ್ರಕಾಶಿಕಾದಲ್ಲಿ ಕಲಿ ಆದ್ಮೇಲೆ ಕಾಲಿ ಅಂತ ತಗೊಂಡಿದ್ದಾರೆ, ಅದಷ್ಟೇನೋ ಸರಿ ಕಾಣಿಸೋದಿಲ್ಲ ನನಗೆ. ಯಾಕಂದ್ರೆ ವಾಮನ ಪುರಾಣದಲ್ಲಿ ಕಾಲ ಅಂತಾನೆ ಇದೆ. ಕಲಿ ಹಿ ಕಾಲ ತಥೈವ ಚ. ಅದಾದ್ಮೇಲೆ ಸ್ವಾಮರೇತಾಹ ಅಂತ ಮುಂದಿನ ಶಬ್ದ. ಸ್ವಾಮ ಸಕಾರಕ್ಕೆ ವಕಾರದ ಒತ್ತು, ಅದು ಶ್ಯಾಮರೇತ ಅಂತ ಇದರಲ್ಲಿ ಈ ಪಂಚರತ್ನ ಪ್ರಕಾಶಿಕದಲ್ಲಿದೆ. ಆಯ್ತು. ಸ್ವಾಮರ ಅದೇನಂತಂದ್ರೆ ಶ್ಯಾಮರೇತ ಅಂತನ್ನೋದು 74ನೇ ಶಬ್ದ ಈ ಇದರಲ್ಲಿ, ಇಲ್ಲಿ ಪಂಚರತ್ನ ಪ್ರಕಾಶಿಕದಲ್ಲಿ. ಆತ ರೇತಸ್ಸಿಗೆ ಅಭಿಮಾನಿ ದೇವತೆ ಆದವನು, ಪುರುಷನ ರೇತಸ್ಸಿಗೆ ಅದಕ್ಕೆ ಆತ ಅಭಿಮಾನಿ. ಆದರೂ ಅಂಥ ರೇತಸ್ಸಿನ ವಿಕಾರವಾದ ಶರೀರವನ್ನು, ಮನುಷ್ಯನ ರೇತಸ್ಸಿನ ವಿಕಾರವಾದ ಶರೀರದಲ್ಲಿ ಆತನಿಗೆ ಬಂಧನ ಇಲ್ಲ. ಇಲ್ಲಿ ಬಂದು ಅವತಾರ ಮಾಡ್ತಾನೆ, ಅಂಥ ಬಂಧನ ಅವನಿಗಿಲ್ಲ, ಮಾಡಲೇಬೇಕಾದ ಬಂಧನ ಅವನಿಗಿಲ್ಲ. ತನ್ನ ಇಚ್ಛೆ ಅಂತ ಅದನ್ನು ಮಾಡ್ತಾನೆ. ಉಳಿದ ಜೀವರಿಗೆ ಅದೊಂದು ಹೇಗೆ ದುಃಖದಾಯಕವೋ ಈ ಶರೀರದಲ್ಲಿರೋದು, ಹಾಗೆ ಆತನಿಗೆ ಅದು ದುಃಖದಾಯಕ ಅಲ್ಲ. ಯಾಕೆ ಹೇಳ್ತಾರೆ ಅಂತಂದರೆ, ಆಚಾರ್ಯರು ಕೂಡ ಅವತಾರ ಮಾಡುವಾಗ ಮಧ್ಯಗೆ ಭಟ್ರ ಹೆಂಡತಿಯ ಹೊಟ್ಟೆಯಲ್ಲಿ ಒಂದು ಗರ್ಭ ಹುಟ್ಟಿತು ಮೊದಲು. ಆ ಗರ್ಭ 9 ತಿಂಗಳ ಸಮೀಪ ತನಕ ಬೆಳೆಯಿತು. ಆ 9 ತಿಂಗಳು ಅಲ್ಲಿ ವಾಸ ಮಾಡಲಿಲ್ಲಂತೆ ಮುಖ್ಯ ಪ್ರಾಣ. ಅವೇನು ಮಾಡಿದ ಅಂದರೆ, ಇನ್ನೇನು ಗರ್ಭಧಾರಣೆ, ಇನ್ನೇನು ಪ್ರಸವ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಆ ಗರ್ಭದೊಳಗೆ ಹೊಕ್ಕ ದೇವಲೋಕದಿಂದ ಇಳಿದು ಬಂದು ಚಂದ್ರಮೌಳೀಶ್ವರನಿಗೆ ಅನಂತಾಸನಿಗೆ ನಮಸ್ಕಾರ ಮಾಡಿ ಉಡುಪಿಯಲ್ಲಿ ಪಾರ್ಕ ಕ್ಷೇತ್ರಕ್ಕೆ ಹೋಗಿ, ಅದು ಮದುವೆಗೆ ಹಾಗೆ ಬರ್ತದೆ ಅಸ್ಪಷ್ಟ ನೆನಪು, ಆ ಮದ್ದಿಗೆ ಭಟ್ಟರ ಹೆಂಡತಿಯ ಹೊಟ್ಟೆ ಒಳಗೆ ಹೋಗಿ ಆ ಶರೀರದೊಳಗೆ ಹೊಕ್ಕು ಅಲ್ಲಿದ್ದ ಜೀವನವನ್ನು ಓಡಿಸಿಬಿಟ್ಟ.
ಆ ಜೀವ ಅಲ್ಲಿ ಯಾಕಿತ್ತು ಅಂದ್ರೆ ಅಷ್ಟು ದಿವಸ ಆ ಗರ್ಭ ಬೆಳಿಬೇಕಲ್ಲ, ಜೀವದಲ್ಲಿ ಗರ್ಭ ಬೆಳೆಯೋದಿಲ್ಲ, ಸಪ್ಪು ಅದಿತ್ತು. ಕೊನೆಯ ಕಾಲಕ್ಕೆ ಇನ್ನೇನು ಪ್ರಸವ ಆಗಬೇಕು ಅನ್ನೋ ಇನ್ನೊಂದು 15 ದಿವಸ ತಿಂಗಳು ಇದ್ದಾಗ ಅಥವಾ ಇನ್ನೊಂದು 2-3 ದಿವಸ ಇದ್ದವು, ಅದನ್ನು ನನಪಿಲ್ಲ, ಮುಂದೆ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಪ್ರವೇಶ ಮಾಡಿ ಆ ಗರ್ಭದ ಮೂಲಕ ಹೊರಗೆ ಬಂದ, ಹಿಂಗೆ ಹೇಳ್ತಾರೆ. ಬೇರೆ ಜೀವರಾದ್ರೆ ಹಂಗೆ ಮಾಡುವಂಗಿಲ್ಲ, ನಾವು ಬೇಕಾದ ಗರ್ಭದೊಳಗೆ ಹೋಗ್ತೀವಿ, ಬೇಕಾದ ಹೊರಗೆ ಬರ್ತೀವಿ ಅನ್ನೋಂಗಿಲ್ಲ. ಇವನಿಗೆ ಆ ಒಂದು ಸ್ವಾತಂತ್ರ್ಯ ಇದೆ. ಅದಕ್ಕಾಗಿ ಶ್ಯಾಮರೇತ. ಇನ್ನು ಕೆಲವು ಕಡೆ ಶ್ಯಾಮ ರೇತ ಅಂತ ಪ್ರಬಂಧನಾಚಾರ್ಯ ಬೇರೆ ಬೇರೆಯಾಗಿ ತೊಗೊಂಡಿದ್ದಾರೆ. ಅದು ಏನು ತೀರ್ಮಾನ ಮಾಡೋದು ಕಷ್ಟ. ಅಲ್ಲಂತೂ ಸ್ವಾಮರೇತ ಅಂತಲೇ ಈ ಇದರಲ್ಲಿದೆ, ವಾಮನ ಪುರಾಣದಲ್ಲಿ ಸ್ವಾಮರೇತ. ನೀವು ನಿಮ್ಮ ಎದುರಿಗೆ ಪುಸ್ತಕದಲ್ಲಿ ಗೋರೆಬಾಳ ಹನುಮಂತಾಚಾರ್ಯರು ಮತ್ತು ಪದ್ಮನಾಭದಾಸರದು ಬೇರೆ ಬೇರೆ ಪುಸ್ತಕಗಳಿದ್ದರೆ, ಹಾಗೆ ಸಂಕರ್ಷಣ ಒಡೆಯರ್ ಪುಸ್ತಕ ಇದ್ದರೆ ಅಲ್ಲಿ ಕೂಡ ನೀವು ಅದನ್ನೆಲ್ಲ ಚೆಕ್ ಮಾಡಿರಿ. ಅದಾದಮೇಲೆ ಸದಾರಥ, ಯಾವತ್ತೂ ಕೂಡ ಭಗವಂತನ ಧ್ಯಾನದಲ್ಲಿ ಯಾವತ್ತೂ ಆಸಕ್ತನಾದವನು, ಅದಕ್ಕಾಗಿ ಸದಾರಥ. ಮುಂದೆ ಸುಬಲ, ಮಹಾಪರಾಕ್ರಮೆಯಾದವನು, ಇಷ್ಟಾರ್ಥ. ಅಲ್ಲಿಗೆ ಈ 76 ಅಂತ ಇಲ್ಲಿ ಹೇಳ್ತಾರೆ. ಅಲ್ಲೇನು ಕೊಟ್ಟಿಲ್ಲಲ್ಲ, ಸರಿ. ಈ ಪಂಚರತ್ನ ಪ್ರಕಾಶಿಕಾದ ಲೆಕ್ಕಾಚಾರದ ಪ್ರಕಾರ ಈ 76 ವಸ್ತುತಃ ಇದನ್ನೆಲ್ಲ ನಾವು ಪೂರ್ತಿ ಹೇಳಿ ಆದಮೇಲೆ ಇನ್ನೊಂದು ಸರಿ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕು, ಅಂದರೆ ಸ್ಪಷ್ಟ ಗೊತ್ತಾಗ್ತದೆ. ಅಲ್ಲಿಗೆ ಈ ಕಲ್ಪಸಾಧನ ಸುಳಾದಿಯ ಅಪರೋಕ್ಷ ತಾರತಮ್ಯ ಸಂಧಿಯ 27ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 757ನೇ ಪದ್ಯ, ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.